ಚುನಾವಣಾ ಬಾಂಡ್ ವಿಚಾರದಲ್ಲಿ ಬಿಜೆಪಿ ಭ್ರಷ್ಟಾಚಾರದ ಮಾಡಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಡಿ ಐಟಿ ದಾಳಿ ಆಗತ್ತೆ, ಬಿಜೆಪಿಗೆ ಬಾಂಡ್ ಬರುತ್ತೆ. ಬರಗಾಲದಲ್ಲಿ ರೈತರಿಗೆ ಬಿಡಿಗಾಸು ಸಹಾಯ ಮಾಡಿಲ್ಲ, ಇದೆಲ್ಲ ಮೋದಿ ಗ್ಯಾರಂಟಿ ಅಂತ ರಾಮಲಿಂಗಾರೆಡ್ಡಿ ವ್ಯಂಗ್ಯ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಕೋಲಾರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಇಡಿ ದಾಳಿ ಆಗತ್ತೆ, ಬಿಜೆಪಿಗೆ ಬಾಂಡ್ ಬರುತ್ತೆ, ಐಟಿ ದಾಳಿ ಆಗತ್ತೆ, ಬಿಜೆಪಿಗೆ ಬಾಂಡ್ ಬರುತ್ತೆ. ಬರಗಾಲದಲ್ಲಿ ರೈತರಿಗೆ 3 ಕಾಸು ಹಣ ಸಹಾಯ ಮಾಡಿಲ್ಲ, ಇದು ಮೋದಿ ಗ್ಯಾರಂಟಿ ಅಂತೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಇನ್ನು 1947ರಿಂದ 2014ರಲ್ಲಿ 54 ಲಕ್ಷ ಕೋಟಿ ಸಾಲ ಇತ್ತು. ಆದರೆ ಇಲ್ಲಿವರೆಗೂ 130 ಲಕ್ಷ ಕೋಟಿ ಸಾಲ ಮಾಡಿದ್ದೇ ಇವ್ರ ಗ್ಯಾರಂಟಿ ಅಂತ ವ್ಯಂಗ್ಯ ಮಾಡಿದ್ದಾರೆ. 7,000 ಕೋಟಿ ಅವ್ರದ್ದು. ನಾವು ಇಲ್ಲಿ ನಾನು ಹೇಳ್ತಿರೋದು ಪ್ರಶ್ನೆ ಬೇರೆ. ಬಾಂಡ್ಸ್ ಎಲ್ಲರಿಗೂ ಬಂದಿರುತ್ತೆ. ಆದರೆ ಐಟಿ ದಾಳಿ ಇಡಿ ದಾಳಿ ಆದ ತಕ್ಷಣ ಇವರಾಗ ಬಿಜೆಪಿ ಬಾಂಡ್ ಕೊಡ್ತಾರೆ. ಹೆಸರುಗಳು ಬಹಿರಂಗಪಡಿಸಕ್ಕೆ ಯಾಕೆ ಸರ್ ಮಾಡಬೇಕೀಗ ಸುಪ್ರೀಂ ಕೋರ್ಟು ತೀರ್ಮಾನ ತಗೊಂಡಿದೆ, ಮಾಡ್ತಾರೆ. ಅಲ್ಲಿ ಐಟಿ ದಾಳಿ ಆಗುತ್ತೆ, ಇಲ್ಲಿ ಬಿಜೆಪಿಗೆ ದುಡ್ಡು ಬರುತ್ತೆ. ಇಡಿ ದಾಳಿ ಆಗುತ್ತೆ, ಬಿಜೆಪಿಗೆ ದುಡ್ಡು ಬರುತ್ತೆ. ಏನು ಮೋದಿ ಗ್ಯಾರಂಟಿ? ರೈತರಿಗೆ 3 ಕಾಸು ಸಹಾಯ ಮಾಡಲಿಲ್ಲ, ಬರಗಾಲದಲ್ಲಿ ಕುಡಿಯೋ ನೀರು ಸಹಾಯ ಮಾಡಲಿಲ್ಲ, ಮಹಿಳೆಯರು ಸಹಾಯ ಮಾಡಲಿಲ್ಲ, ಅಥವಾ ಯಾವುದೇ ವರ್ಗಕ್ಕೆ ಕರ್ನಾಟಕ ರಾಜ್ಯ ಜನಕ್ಕೆ ಸಹಾಯ ಮಾಡಲಿಲ್ಲ. ಸಾಲ ಮಾಡಿಟ್ಟು ಇದ್ದಾರಲ್ಲ ಅವರು ಮೋದಿಯವರು, ಅದೇ ದೊಡ್ಡ ಗ್ಯಾರಂಟಿ. 1947ರಿಂದ 2014ರವರೆಗೂ ನಮ್ಮ ದೇಶದ ಸಾಲ 54 ಲಕ್ಷ ಕೋಟಿ ಸಾಲ ಇತ್ತು. 2014ರಿಂದ 2024ರವರೆಗೂ 130 ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ. ಒಟ್ಟು ನಮ್ಮ ದೇಶದ ಸಾಲ 185 ಲಕ್ಷ ಚಿಲ್ಲರೆ ಕೋಟಿ. ಮೋದಿಯವರೊಬ್ಬರೇ 10 ವರ್ಷದಲ್ಲಿ 130. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.